भारत नंबर 1, जनता की आवाज, देश की खबर देखिए। ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದಂತ ಸಂಸ್ಥೆಗಳು ಬಂದ್ ಆಗ್ಲೇಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳ ಕಡೆಯಿಂದ ಹಣ ವಸೂಲಿ ಮಾಡಿದ ಸಂಸ್ಥೆಗಳು ಬಂದ್ ಆಗ್ಲೇಬೇಕು. ಜಿಲ್ಲಾ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಮೋಸ ಮಾಡುವಂತ ಸಂಸ್ಥೆಗಳು ಬಂದ್ ಆಗ್ಲೇಬೇಕು. ವಿದ್ಯಾರ್ಥಿಗಳಿಂದ ಹಣ ವಸೂಲಿ ಮಾಡುವ ಸಂಸ್ಥೆಗಳು ಬಂದ್ ಆಗ್ಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗ್ಲೇಬೇಕು. ಖಾಸಗಿ ಕಂಪನಿಗಳು ಬಂದ್ ಆಗ್ಲೇಬೇಕು. ಒಳ್ಳೆ ಹೊಡಿತಿರೋ ಕಂಪನಿಗಳು ಬಂದ್ ಆಗ್ಲೇಬೇಕು. ವಿದ್ಯಾರ್ಥಿ ಯುವ ಜನರು ಹೋರಾಟ ಮಾಡ್ತಿರ್ತಕ್ಕಂಥದ್ದು ಇಷ್ಟೇ. ವಿಜಯಪುರ ಜಿಲ್ಲೆಯಲ್ಲಿ ವಿದ್ಯಾರ್ಥಿ ಯುವ ಜನರನ್ನೇ, ಅದರಲ್ಲೂ ಶೋಷಿತ ಸಮುದಾಯದ ಮಿಡ್ಲ್ ಕ್ಲಾಸ್ ವಿದ್ಯಾರ್ಥಿಗಳನ್ನ ಇವತ್ತು ಟಾರ್ಗೆಟ್ ಮಾಡಿಕೊಂಡು ಅವರಿಗೆ ಇವತ್ತು ಕಾಂಟ್ಯಾಕ್ಟ್ ಮಾಡಿ ಸೋಷಿಯಲ್ ಮೀಡಿಯಾ ಮೂಲಕ ಎಲ್ಲಿ ಜನ ಜಾಸ್ತಿ ಇರ್ತದೋ, ಜನಸಂದಣಿ ಇರ್ತದೋ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಿ ಅವರ ಸಂಪರ್ಕಕ್ಕೆ ತೆಗೆದುಕೊಂಡು ಅವರಿಗೆ ನೌಕರಿ ಕೊಡಿಸ್ತೀನಿ, ನಿಮಗೆ ಒಳ್ಳೆ ಒಂದು ಬಿಸ್ನೆಸ್ ಲೆವೆಲ್ನಲ್ಲಿ ಕೆಲಸಗಳನ್ನು ಕೊಡಿಸ್ತೀನಿ, ಮಾರ್ಕೆಟಿಂಗ್ ಕಂಪ್ನಿಯಲ್ಲಿ ನಿಮ್ಗೆಲ್ಲರಿಗೂ ಕೂಡ ಒಳ್ಳೆ ರೀತಿಯಾಗಿ ನೀವು ಕಾರ್ನಲ್ಲಿ ಓಡಾಡಬೇಕು, ಫ್ಲೈಟ್ನಲ್ಲಿ ಓಡಾಡಬೇಕು ಅಂತಕ್ಕಂಥ ಆಮಿಷಗಳನ್ನು ಒಡ್ಡಿ ಮತ್ತು ಅವರಿಗೆ ಮೋಟಿವೇಟ್ ಮಾಡಿ ಇವತ್ತು ಅವ್ರ ಕಡೆಯಿಂದ ಇವತ್ತು 50 ರಿಂದ 60 ಸಾವಿರ ರೂಪಾಯಿಯನ್ನ ವಸೂಲಿ ಮಾಡಿಕೊಂಡು ನಂತರ ಅವರಿಗೆ ಏನು ಮೊದಲೇ ಹೇಳಿದೆ, ನಂತರ ಇನ್ನೂ ಇಬ್ಬರಿಗೆ ನೀವು ಆ ಒಂದು ಕಂಪನಿಯ ಒಳಗಡೆ, ನಮ್ಮ ಒಂದು ಕಂಪನಿ ಒಳಗಡೆ ಜಾಯ್ನಿಂಗ್ ಮಾಡಿಸಿದ್ರೆ ನಿಮಗೆ ಪೇಮೆಂಟ್ ಸಿಗ್ತದೆ, ಒಳ್ಳೆ ರೀತಿಯಿಂದ ನಿಮ್ಮ ಜೀವನ ನಡೆಸ್ಬೋದು, ಒಳ್ಳೆ ಮಾರ್ಕೆಟಿಂಗಲ್ಲಿ ಹೆಸರು ಮಾಡ್ಬೋದು ಅಂತಕ್ಕಂಥ ಏನು ಇವತ್ತು ಕೊಟ್ಟು ದಾಖಲಾತಿಗಳನ್ನು ಸೃಷ್ಟಿಸಿ ಇವತ್ತೇನಿವತ್ತು ಒಂದು ದೊಡ್ಡ ಒಂದು ಜಾಲ ಇದೆ. ಆ ಜಾಲದ ಕಂಪನಿಗಳನ್ನು ಇವತ್ತ ಬಂದ್ ಮಾಡಬೇಕು. ವಿದ್ಯಾರ್ಥಿಗಳು ಎಷ್ಟು ಜನ ಬರ್ತಾ ಇದ್ದಾರೆ, ಎಷ್ಟು ಜನ ಹೋಗ್ತಾರೆ ಯಾವುದು ಕೂಡ ಮಾಹಿತಿ ಇಲ್ಲ. ಇವತ್ತು ನಿನ್ನೆ ನಂಗೆ ಒಬ್ಬ ವಿದ್ಯಾರ್ಥಿ ಭೇಟಿಯಾಗಿದ್ದ. ಆ ವಿದ್ಯಾರ್ಥಿ ಏನು ಮಾಡಿದಾನಪ್ಪ ಅಂತಂದ್ರೆ, ಅವ್ರ ತಂದೆ ತಾಯಿ ಯಾವ ರೀತಿ ಮೋಟಿವೇಟ್ ಮಾಡಿದಾರೆ ಅಂದ್ರೆ, ಸಣ್ಣ ವಿದ್ಯಾರ್ಥಿ ಇನ್ನೂ 18 ವಯಸ್ಸು ಆಗಿಲ್ಲ ಅವನಿಗೆ, ನನ್ನ ಆಸ್ತಿ ಕೊಡ್ಲಿಕ್ಕೆ, ನನ್ನ ರೊಕ್ಕ ಕೊಡ್ಲಿಕ್ಕಪ್ಪ ಅಂತಂದ್ರೆ ನನ್ನ ಆಸ್ತಿ ಪಾಗ ಮಾಡಿ ಕೊಡ್ರಿ ನಂಗೆ ಅಂತೇಳಿ ತಂದೆ ತಾಯಿ ಜೊತೆ ಇವತ್ತು ಜಗಳ ಮಾಡಿದಾರ. ಜಗಳ ಮಾಡಿ ಮನಿ ಬಿಟ್ಟು ಬಂದಿದ್ದಾನ. ಸುಮಾರು 3 ತಿಂಗಳಿಂದ ಇವತ್ತು ಎಲ್ಲಿದಾನೋ ಗೊತ್ತಾಗಿರ್ಲಿಲ್ಲ. ಅಂತ ಒಂದು ಪರಿಸ್ಥಿತಿ ಇವತ್ತು ಮೋಟಿವೇಟ್ ಮಾಡಿ ಇವತ್ತು ಈ ಕಂಪ್ನಿಗಳು ಇವತ್ತು ಜನಸಾಮಾನ್ಯರ ಇವತ್ತು ಶೋಷಣೆ ತಳ್ಳುವಂಥ ಒಂದು ಕೆಲಸ ಆಗ್ತಾ ಇದೆ. ಅದರಲ್ಲೂ ವಿದ್ಯಾರ್ಥಿಗಳಿಗೆ ಇವತ್ತು ಅವರ ಒಂದು ಮೈಂಡೇ ಇವತ್ತು ಅವ್ರ ಕೈಯಲ್ಲಿ ಇರ್ಲಾರಂಥ ಒಂದು ಕೆಲಸಗಳು ಮಾಡುವಂಥದ್ದು ಈ ಒಂದು ಕಂಪ್ನಿಗಳು ಮಾಡ್ತಾ ಇದ್ದಾವೆ. ಅದಕ್ಕಾಗಿ ದುಡ್ಡಿನ ಆಮಿಷಕ್ಕಾಗಿ ಇವತ್ತು ಮೋಸಕ್ಕೆ ಸಾವಿರಾರು ವಿದ್ಯಾರ್ಥಿಗಳನ್ನ ಇವತ್ತು ತಳ್ತಾ ಇದ್ದಾರೆ. ಅದಕ್ಕಾಗಿ ನಮ್ಮ ಬೇಡಿಕೆ ಇಷ್ಟೇ, ಆ ಕಂಪ್ನಿ ಇವತ್ತು ಏನು ನಡೆಸ್ತಾ ಇದ್ದಾರಲ್ಲ ಅವ್ರ ಮೇಲೆ ಸೋಮೋಟೋ ಕೇಸನ್ನು ಹಾಕಿ ಅವು ಕಂಪ್ನಿಗಳನ್ನು ಬಂದ್ ಮಾಡಬೇಕು. ವಿಜಯಪುರ ಇಲ್ಲಿ MB ಪಾಟೀಲ್ ಸರ್ಕಲ್ ಹತ್ರ ಚವಾಣ್ ಬಿಲ್ಡಿಂಗ್ ಒಳಗಡೆ ಒಂದು ಆಸ್ಪೆರ್ ಮಾರ್ಕೆಟಿಂಗ್ ಲಿಮಿಟೆಡ್ ಕಂಪನಿ ಅಂತ ಏನಿದೆ, ಆ ಒಂದು ಕಂಪನಿ ಒಳಗಡೆ ಇಷ್ಟು ಅವ್ಯವಹಾರ ಮಾಡ್ತಾ ಇದ್ರಪ್ಪ ಅಂತಂದ್ರೆ, ಒಂದು ವಿದ್ಯಾರ್ಥಿಗಳು ಇವತ್ತು ದುಡ್ಡು ತಗೋತಾ ಇರಲ್ಲ, ಒಂದು ರಿಸಿಪ್ಟಾರ ಕೊಡ್ಬೇಕಲ್ಲ, ಒಂದು ಕಂಪನಿ ಒಂದು ರಿಜಿಸ್ಟರ್ ಇರ್ತಕ್ಕಂಥ ಒಂದು ನಂಬರ್ ಇರಬೇಕಲ್ಲ, ಒಂದು ಬೋರ್ಡರ್ ಇರಬೇಕಲ್ಲ ಒಂದು ಬಿಲ್ಡಿಂಗ್, ಅದು ಕೂಡ ಇಲ್ಲ. ಅಷ್ಟು ವ್ಯವಸ್ಥಿತವಾಗಿ ಇಲ್ಲೇ ಒಬ್ಬರ ಹೆಸರು ಮೇಲೆ ಇವತ್ತು ಡಾಕ್ಯುಮೆಂಟ್ಸ್ ಅನ್ನು ಕ್ರಿಯೇಟ್ ಮಾಡಿ ಇವತ್ತು ನಮ್ಮ ನ್ಯಾಷನಲ್ ವೈಸ್ ಕಂಪನಿ ಅಂತ ಹೇಳ್ತಾ ಇದ್ದಾರೆ. ನ್ಯಾಷನಲ್ ವೈಸ್ ಕಂಪನಿ ಇದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಒಬ್ಬರ ವ್ಯಕ್ತಿಗಳ ಮೇಲೆ ಹೆಂಗೆ ನೀವು ಇವತ್ತು ಡಾಕ್ಯುಮೆಂಟ್ಸ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅವ್ರು ಹೇಳ್ತಾ ಇದ್ದಾರ, ನೀವೇನೇ ಮಾಡಿದ್ರು ಕೂಡ ನಮ್ಗೆ ಮಹಾರಾಷ್ಟ್ರದವ್ರು ಇದ್ದಾರೆ, ಅವರು ಬೇರೆ ಬೇರೆ ರಾಜ್ಯದವ್ರು ಇದ್ದಾರೆ, ಅವ್ರಿಗೆ ಕೇಳಿದ್ರೆ ಏನು ಹೇಳ್ತಾರಪ್ಪ ಅಂದ್ರೆ, ನಮ್ಗೆ ಏನು ಮಾಡ್ಕೊಳಕ್ಕಾಗಲ್ಲ, ನಾವು ಏನು ಮಾಡಬೇಕು ಅವು ಎಲ್ಲವನ್ನ ನಾವು ಪಟ್ಟಿಯಾಗಿ ಇವತ್ತೆಲ್ಲವೂ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದೀವಿ, ನೀವು ಏನೇ ಮಾಡಿದ್ರು ಕೂಡ ನಿಮ್ಮ ಒಂದು ವಿಜಯಪುರ ಜಿಲ್ಲೆಯಲ್ಲಿ ಕೆಲವೊಂದು ಏನು ನಡೆಸ್ತಾ ಇದ್ದಾರಲ್ಲ ಅವ್ರಿಗೆ ಏನು ಜವಾಬ್ದಾರಿ ಕೊಟ್ಟಿದ್ದೋ ಅವ್ರ ಮೇಲೆ ನೀವು ಮಾಡ್ಬೇಕಾಗ್ತದ, ನಮ್ಗೆ ಏನು ಮಾಡೋಕ್ಕಾಗಲ್ಲ, ನಾವು ಎಷ್ಟು ದುಡ್ಡು ಮಾಡಿದೀವಪ್ಪ ಅಂತಂದ್ರೆ ಯಾರು ಕೂಡ ಏನು ಮಾಡ್ಕೊಳ್ಳುವಂತ ಪರಿಸ್ಥಿತಿ ಒಳಗಡೆ ನಾವು ಇವತ್ತು ವ್ಯವಸ್ಥಿತವಾಗಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಅದಕ್ಕಾಗಿ ನಾವು ಕೇಳೋದ್ರಿಂದ ಇಂಥ ಮೋಸಗಾರಿಗೆ ಇವತ್ತ ಜಿಲ್ಲೆಯಲ್ಲಾಗಲಿ ಈ ಒಂದು ರಾಜ್ಯದಲ್ಲಾಗಲಿ ನೀವು ಯಾಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀರಿ? ಅಂತ ಒಂದು ಕಂಪನಿಗಳನ್ನ ಬಂದ್ ಮಾಡ್ಲಿಕ್ಕೆ ನಿಮ್ಗೆ ಏನಾಗಿದೆ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ನಾವು ತೊಗೊಂಬಂದಿದ್ದೀವಿ. ಸುಮಾರು 1 ತಿಂಗಳಿಂದ ನಾವು ಜಲ್ಲಗರ ಸ್ಟೇಷನ್ ನಲ್ಲಿ ಇರ್ತಕ್ಕಂಥ ಒಂದು ಸಂಸ್ಥೆ ಅಧೀನದಲ್ಲಿ ಬರ್ತಕ್ಕಂಥ ಅವರಿಗೂ ಕೂಡ ತಂದಿದ್ವಿ. ಆದರ್ಶ್ ನಗರ್ ಸ್ಟೇಷನ್ ಸಂಪರ್ಕದಲ್ಲಿ ಬರ್ತಕ್ಕಂಥ ಆ ಕಂಪನಿ ಅನ್ನು ಗಮನದಲ್ಲಿ ತೊಗೊಂಬಂದಿದ್ದೀವಿ. ಅವ್ರಿಗೆ ಮಾಹಿತಿ ಕೊಟ್ಟಿದ್ದೀವಿ, ಲೆಟರ್ ಅನ್ನು ಕೊಟ್ಟಿದ್ದೀವಿ. ಆದ್ರೂ ಕೂಡ ಅಲ್ಲಿ ಎಷ್ಟು ಜನ ಬರ್ತಾ ಇದಾರೆ, ಎಷ್ಟು ಜನ ಹೋಗ್ತಾ ಇದಾರೆ, ಬಂದ್ ಮಾಡುವಂತ ನಿಟ್ಟಿನಲ್ಲಿ, ಅದರ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಇವತ್ತು ಪೊಲೀಸರು ಹೇಳ್ತಾ ಇದ್ರಪ್ಪ ಅಂತಂದ್ರೆ, ಅಂಥವೆಲ್ಲ ಸುಮಾರು ಆಗ್ತಾ ಇರ್ತಾವ್ರಿ, ನೀವೇನು ಮಾಡ್ಕೋತೀರಿ, ಅವು ಏನು ಮಾಡ್ಕೊಳಕ್ಕಾಗಿಲ್ಲ ಅಂತಕ್ಕಂಥ ದುರುದ್ದೇಶವಾಗಿ
ಇವತ್ತು ಅನ್ನೆಸೆಸರಿ ಮಾತನಾಡುವಂಥದ್ದು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಆಗಿ ಇಂಥ ಕಂಪ್ನಿಗಳು ಇವತ್ತು ಬೆಳೀತಾ ಇದ್ದಾವೆ. ನಮ್ಮ ಬೇಡಿಕೆ ಅಷ್ಟೇ, ಅಲ್ಲಿ ಏನು ಮೋಸಕ್ಕೊಳಗಾಗಿದ್ದಾರೆ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗಬೇಕು. ಇಂಥ ಮೋಟಿವೇಟ್ ಮಾಡಿ ಇವತ್ತು ಹಾಳಾಗ್ತಕ್ಕಂಥ ಏನು ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ. ಅಲ್ಲಿ ಪಿ ಜಿಗಳು ಅಲ್ಲೇ, ಬಾಯ್ಸ್ ಪಿ ಜಿನೂ ಅಲ್ಲೇ, ಲೇಡೀಸ್ ಪಿ ಜಿನೂ ಅಲ್ಲೇ. ಏನಾದರೂ ಅಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಆದರೆ, ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರರು? ಬೇರೆ ಬೇರೆ ತಾಲೂಕಿಂದ ಹಳ್ಳಿಗಳಿಂದ ವಿದ್ಯಾರ್ಥಿನಿಯರು ಬರ್ತಾ ಇದ್ದಾರೆ. ಅಲ್ಲೆಲ್ಲ ಅವ್ರಿಗೆ ಮೋಟಿವೇಟ್ ಮಾಡಿ ಯಾವ ರೀತಿ ಅಂದ್ರೆ ಮನೆಗೆ ಫೋನ್ ಹಚ್ಚಕ್ಕೆ ಅವಕಾಶ ಇಲ್ಲ ಅಲ್ಲಿ. ಆ ರೀತಿ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಇದಕ್ಕೆ ಜವಾಬ್ದಾರಿ ಯಾರು? ಜಿಲ್ಲಾಧಿಕಾರಿಗಳು ತಗೋಬೇಕಲ್ಲ. ನಾವು ಮನವಿ ಕೊಟ್ಟು ಅವ್ರಿಗೆ ತಿಳಿಸಿ ಹೇಳಿದ್ದೀವಿ, ಅದನ್ನ ಇವತ್ತು ಮಾಡಬೇಕಾಗಿತ್ತಲ್ಲ, ಯಾಕೆ ಮಾಡ್ತಾ ಇಲ್ಲ? ಇನ್ನು ಎಷ್ಟು ವಿದ್ಯಾರ್ಥಿಗಳ ಜೀವನ ಹಾಳು ಮಾಡ್ಬೇಕಂತೇಳಿ ಇವತ್ತು ಜಿಲ್ಲಾಧಿಕಾರಿಗಳು ಕಾಯ್ತಾ ಇದ್ದೀರಿ. ನೀವು ಇಟ್ಟು ನೆಗ್ಲಿಜೆನ್ಸಿ ಆಗಿ ಇವತ್ತು ಆಡಳಿತ ನೀವು ಮಾಡ್ತಾ ಇದ್ದೀರಪ್ಪ ಅಂತಂದ್ರೆ ಇನ್ನು ಎಷ್ಟು ವಿದ್ಯಾರ್ಥಿಗಳ ಪ್ರಾಣವನ್ನು ನೀವು ಹಿಂಡ್ಬೇಕಂತೇಳಿ ಮಾಡಿದಿರಿ. ಅದಕ್ಕಾಗಿ ನನ್ನ ಬೇಡಿಕೆ ಒಂದಿಷ್ಟೇ, ಜಿಲ್ಲಾಡಳಿತಕ್ಕೆ ಆ ವಿದ್ಯಾರ್ಥಿಗಳು ಎಷ್ಟು ಜನ ಇವತ್ತು ಸಾವಿರಾರು ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ, ಅವ್ರಿಗೆ ನ್ಯಾಯ ಸಿಗಬೇಕು. ಮತ್ತೆ ಇಂಥ ಕಂಪ್ನಿಗಳು ಬಂದ್ ಆಗಬೇಕು, ವ್ಯವಸ್ಥಿತವಾಗಿ ಬಂದ್ ಆಗಬೇಕು. ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ. ನೀವು ಏನೇ ಮಾಡಿದ್ರು ಕೂಡ ನಮ್ಮ ಹೋರಾಟ ನಿಲ್ಲಂಗಿಲ್ಲ. ಎಷ್ಟು ವಿದ್ಯಾರ್ಥಿಗಳ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗುವವರೆಗೂ ನಮ್ಮ ಹೋರಾಟ ಮುಂದುವರಿತದೆ. ಕಂಪನಿಯವರಿಗೆ ಸಂಪರ್ಕ ಮಾಡಿದ್ದೀವಿ, ಕಂಪನಿಯವ್ರಿಗೆ ಸಂಪರ್ಕ ಮಾಡಿದ್ದೀವಿ. ಯಾವ ರೀತಿ ಅವ್ರು ನಡೆಸ್ತಾ ಇದ್ದಾರೆ, ಯಾವ ರೀತಿ ಅವರು ಕೊಟ್ಟಿದ್ದ ದಾಖಲಾತಿ ವಿದ್ಯಾರ್ಥಿಗಳ ಕಡೆಯಿಂದ ಬಾಂಡ್ ಮಾಡಿಸ್ಕೊಂಡಿದ್ದಾರೆ. ಈ ಬಾಂಡ್ ನೋಡಿದ್ರೆ ನೀವು ಅವರು ವ್ಯವಸ್ಥಿತವಾದಂಥ ಸಂಚು ಗೊತ್ತಾಗ್ತದೆ. ಎಲ್ಲದಕ್ಕೂ ಕೂಡ ವಿದ್ಯಾರ್ಥಿ ಮತ್ತು ಪಾಲಕರ ಗುರಿಯಾಗಿ ಮಾಡಿದ್ದಾರೆ. ಅವರೇ ಜವಾಬ್ದಾರ ಅನ್ನೋ ರೀತಿಯಲ್ಲಿ ಇವತ್ತು ಬಾಂಡ್ ರೆಡಿ ಮಾಡ್ಕೊಂಡಿದ್ದಾರೆ. ಇಂಥ ಬಾಂಡ್ ಮಾಡ್ಕೊಳ್ಳೋಕೆ ಕಾನೂನು ಪ್ರಕಾರವಾಗಿ ಇದನ್ನೇ ಇಲ್ಲ, ಕಾನೂನು ಅಡಿ ಚೌಕಟ್ಟಿನಲ್ಲಿ ಇಲ್ಲ, ಅವಕಾಶನೇ ಇಲ್ಲ. ಆದರೂ ಕೂಡ ಯಾವ ಧೈರ್ಯ ಮೇಲೆ ಇವ್ರು ಮಾಡಿದ್ರು? ಇಲ್ಲಿ ಅಧಿಕಾರಿಗಳ ಸಪೋರ್ಟ್ ಇರಲಾರ್ದೆ ಇಂಥ ಕೊಟ್ಟಿದ್ದ ದಾಖಲಾತಿಗಳನ್ನ ಸೃಷ್ಟಿ ಮಾಡಕ್ ಸಾಧ್ಯತೆ ಇಲ್ಲ. ಆದ್ರೆ ಇಲ್ಲಿಯವರ ಕೈವಾಡದಿಂದನೇ ಇಂಥ ಕೆಲಸಗಳೆಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡಿದ್ದಾರೆ. ನಮ್ಮ ಬೇಡಿಕೆ ಅಷ್ಟೇ, ಅವ್ರಿಗೆಲ್ಲರಿಗೂ ಕೂಡ ನ್ಯಾಯ ಸಿಗಬೇಕು. ಇಂಥ ಕೊಟ್ಟಿ ಸಂಸ್ಥೆಗಳು ಬಂದ್ ಆಗಬೇಕು, ಅವ್ರ ಮೇಲೆ ಸೋಮೋಟೋ ಕೇಸ್ ಹಾಕಿ ತನಿಖೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಅಕ್ರಮ ಕಂಪನಿಗಳು ಬಂದ ಫಸ್ಟ್ ನಮಗ ಮೆಸೇಜ್ ಮಾಡೋಣ DCC ಆಫೀಸ್ ಅಂತ ಅಂತರಿ. DCC ಅಂದ್ರೆ ಡಿಸ್ಟ್ರಿಬ್ಯೂಟರ್ ಕನ್ಸಲ್ಟೆಂಟ್ ಸೆಂಟರ್ ಅಂತ. ಅದರ ನೇಮ್ ಅದರಿ ಎಸ್ಪೆರೆ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್. ನಮಗ 4 ಡೇ ಟ್ರೈನಿಂಗ್ ಕೊಡ್ತಾರಿ ಸರ್. ಟ್ರೈನಿಂಗ್ ಫೀಸ್ 2000 ತುಂಬಿಕೊಡ್ತಾರಿ. ಅಂದ್ರೆ ಅದಕ್ಕೆ ಯಾರಂತಾರಂದ್ರೆ ನಿಮ್ಮ ಸಲಾಗ, ನಿಮ್ಮ ಊಟ ಸಲಾಗ ಅಂತ ಹೇಳಿ ತುಂಬಿಸ್ಕೊಡ್ತಾರಿ. ಮತ್ತೆ 4 ಡೇ ಟ್ರೈನಿಂಗ್ ಕೊಡ್ತಾರಿ ಸರ್. ಆ ಟ್ರೈನಿಂಗ್ ನಲ್ಲಿ ನಮಗೆ ಬಹಳ ದೊಡ್ಡ ಡ್ರೀಮ್ ಹೇಳ್ಕೊಡ್ತಾರಿ. ನೀವು ಹಿಂಗ್ ಆಗ್ತೀರಿ, ಹಿಂಗ್ ಅಂತೀರಿ. ಮತ್ತೆ ಎಜುಕೇಶನ್ ಬಗ್ಗೆ ಬರೀ ಟೀ ಡೌನ್ ಮಾಡ್ತಾರಿ. ಎಜುಕೇಶನ್ ಮಾಡಿ ಜಾಬ್ ಮಾಡೋರು ಯಾರು ರಿಚ್ ಆಗ್ಯಾರ, ಯಾರು ರಿಚ್ ಪರ್ಸನ್ ಅದಾರ, ಹಿಂಗ್ ಹೇಳಿ ಅಂತ ನಮಗೆ ಬಹಳ ಎಜುಕೇಶನ್ ಮಾಡಿದವ್ರು ಏನು ಲಾಭ ಇಲ್ಲ ಅಂತ ಹಿಂಗ್ ಟೀ ಡೌನ್ ಮಾಡ್ತಾರಿ. ಮತ್ ಮಾಡಿ ಬಿಸ್ನೆಸ್ ಬಗ್ಗೆ ಡ್ರೀಮ್ಸ್ ತೋರಿಸ್ತಾರಿ. ಅಂದ್ರೆ ಟಾಟಾ, ಬಿರ್ಲಾ, ಅಂಬಾನಿ ಇವ್ರ ಬಗ್ಗೆ ಹೇಳ್ಕೊಡ್ತಾರಿ. ಬಿಸ್ನೆಸ್ ಮ್ಯಾನ್ ಹೆಂಗ್ ರಿಚ್ ಆಗ್ಯಾರ, ಏನ್ ರಿಚ್ ಆಗ್ಯಾರ ಹಿಂಗ್ ಹೇಳಿ ಸರ್. 4 ಡೇ ನಮಗ್ ಟ್ರೈನಿಂಗ್ ಕೊಡ್ತಾರಿ. ಆ ಟ್ರೈನಿಂಗ್ ನಲ್ಲಿ ನಮ್ ಪೇರೆಂಟ್ಸ್ ಜೊತೆ ಯಾರ ಜೊತೆ ಮಾತಾಡಕ್ ಕೊಡುದಿಲ್ರಿ. ಮತ್ತೆ ಏನ್ರಿ ಮಾತಾಡಕ್ ಹೋದಂದ್ರೆ ನಮ್ ಹಿಂದಿನ ಜೊತೆನೇ ಇರ್ತಾರಿ. ಏನ್ ಮಾತಾಡ್ತಾರಿ, ಏನಿಲ್ಲ ಅಂತ ಮತ್ ನಮಗೆ ಹೇಳ್ಕೊಡ್ತಾರಿ. ನೀವು ಎಜುಕೇಶನ್ ಇಷ್ಟ ಮಾಡಿ, ನಮ್ BA ಕಂಪ್ಲೀಟ್ ಆಗ್ಯದ್ರಿ. ನೀವು ಎಜುಕೇಶನ್ ಇಷ್ಟ ಮಾಡಿರಿ, ನೀವು ಏನ್ ಮಾಡಿರಿ, ನಾವು ನೋಡಿ ಇಟ್ಟಿಟ್ಟು ಸಣ್ಣ ಚಿಕ್ಕ ವಯಸ್ಸಿನಲ್ಲಿ 1 ಲಕ್ಷ ಹಿಂಗ್ ದುಡ್ಯಾಕತ್ತೀವಿ, ನೀವು ಏನ್ ಮಾಡಿರಿ, ಎಜುಕೇಶನ್ ಮಾಡಿ ಯಾರು ಮುಂದಾಗಿದ್ರಿ ಹಿಂಗ್ ಹೇಳ್ಕೊಡ್ತಾರಿ. ಮತ್ತೆ 52,000 ನಮ್ಮ ಕಡೆಯಿಂದ ತುಂಬಿಸ್ಕೊತಾರಿ. ಮತ್ತೆ ಪರ್ಚೇಸಿಂಗ್ ಮಾಡೋದ್ರಿಂದ ಅದು ನಿಮ್ ಸೆಲ್ಫ್ ಗೋಸ್ಕರ ಇರ್ತದ ಅಂತ ಹೇಳ್ತಾರಿ. ಮತ್ತೆ UA ಪ್ರಾಡಕ್ಟ್ ಅದಾವ್ರಿ ಸರ್, ಅವನ್ನ 200, 300, 2000, 3000 ಹಿಂಗ್ ಕೊಡ್ತಾರಿ. ಮತ್ತೆ ನಮಗ ಅದು ವರ್ಕ್ ಏನ್ ಪ್ರಾಪರ್ ಆಗಿ ಹೇಳ್ಕೊಡೋದಿಲ್ರಿ. ಬರೀ ಪ್ರಾಡಕ್ಟ್ ಸೇಲ್ ಮಾಡೋದಂತ ಹೇಳ್ಕೊಡ್ತಾರಿ. ಅದು ವರ್ಕ್ ನಮಗೆ ಹಿಂಗ 4 ಜನ ಕರೆಸ್ಬೇಕು, ಅವ್ರದ್ದು ಕಡೆಯಿಂದ 52,000 ಪರ್ಚೇಸಿಂಗ್ ಮಾಡಿಸ್ಬೇಕು ಅಂತ ಹೇಳ್ಕೊಡೋದಿಲ್ರಿ. ನಂತರ ನಮಗೆಲ್ಲ ಪರ್ಚೇಸಿಂಗ್ ಆದ ನಂತರ ನಮ್ದೆಲ್ಲ ಅಮೌಂಟ್ ತುಂಬಿಸ್ಕೊಂಡು ನಂತರ ಹೇಳ್ತಾರೆ ನೀವು ಹಿಂಗ ಮಂದಿಗೆ ಕರೆಸ್ಬೇಕು ಫೋನ್ ಹಚ್ಚಿ ಅಂತ. ನಂತರ ಅವ್ರ ನಂಬರ್ನು ಕೊಡ್ತಾರೆ, ಇವ್ರಿಗೆ ಹಿಂಗೆ ಫೋನ್ ಹಚ್ಚ್ರಿ ಅಂತ ಕೊಟ್ಟು ಎಲ್ಲ ಮಾಡಿ ಸರ್. ನಮಗೆ ಅದು ಏನು ನಮಗೆ ಫಸ್ಟಿಗೆ ನಮಗೆ ಗೊತ್ತಿದ್ರೆ ನಾವು ಮಾಡ್ತಿದಿಲ್ರಿ ಆ ವರ್ಕ್ ಬಗ್ಗೆ ರೀ. ನಂತರ ನಮಗೆ ಗೊತ್ತಾಯ್ತ್ರಿ, ನಾವು ಮಾಡೋದಿಲ್ರಿ. ಈಗ ನಮಗೆ ನ್ಯಾಯ ಬೇಕ್ರಿ, ನಮ್ಮ ಅಮೌಂಟ್ನು ನಮಗೆ ವಾಪಸ್ ಬೇಕ್ರಿ. ಹಾಂ ಸರ್, ಇದು ಭಾಳ ಜಾಗ ಅದ ರೀ. ಇಸ್ಲಾಂಪುರ್, ಅತ್ನಿ, ಕೋಲಾರ ಮತ್ತು ಈ ಪುಣೆದಲ್ಲಿ ಭಾಳ ಜಾಗ ಅದ ರೀ. ಇವೆಲ್ಲ ಬಂದ್ ಆಗ್ಬೇಕ್ರಿ ಸರ್. ಈಗ ಸ್ಟೂಡೆಂಟ್ ಲೈಫ್ ಅಂದ್ರೆ ಭಾಳ ಇದು ಇರ್ತದ್ರಿ. ಆ ಸ್ಟೂಡೆಂಟ್ ಲೈಫ್ ಹಾಳು ಮಾಡಿ ಏನು ಸಿಗುದಿಲ್ರಿ ಸರ್. ಅವ್ರ ಎಜುಕೇಶನ್ ಹಾಳಾಗ್ತದ್ರಿ. ಫಸ್ಟ್ ಆಫ್ ಆಲ್ ನನಗೆ ಅಲ್ಲಿ ತಿಳಿದೆ ಅಂದ್ರೆ ಎಜುಕೇಶನ್ ಬಗ್ಗೆ
ಎಲ್ಲ ಬಿಟ್ಟು ಅವ್ರ ಲೈಫ್ ಸೆಟಲ್ ಮಾಡಾಕ ಅಲ್ಲಿ ಹೋಗಿರ್ತಾರ್ರಿ. ಆ ಲೈಫ್ದಲ್ಲಿ ನಾವು ಕೂತಂದ್ರೆ ನಮ್ ಲೈಫ್ ಸೆಟಲ್ ಆಗುದಿಲ್ರಿ. ನನ್ನ ಒಪಿನಿಯನ್ ಇದೇ ಅದರಿ, ಅದು ಬಂದ್ ಆಗ್ಬೇಕ್ರಿ. ಎಲ್ಲಾ ಜೀವನ ಒಳ್ಳೆ ನಡಿಬೇಕ್ರಿ. ಮತ್ ಸ್ಟೂಡೆಂಟ್ ಲೈಫ್ ಹಾಳಾಗ್ಬಾರ್ದ್ರಿ. ಚಿಕ್ಕ ಅದಾರ್ರಿ ಸರ್, 18 years ಮ್ಯಾಕ್. ಬಟ್ ಇಷ್ಟೇ ಸಣ್ಣ ಮಕ್ಕಳು ಇರ್ತಾರಿ. ಏನ್ ಭಾಳ 25 ಇಂತ ಯಾರು ಏಜ್ ಇಲ್ರಿ. ಅವ್ರಿ ಭಾಳ ಚಿಕ್ಕ ಹುಡುಗರು ಅದಾರಿ. ಅವ್ರಿಗೆಲ್ಲ ನ್ಯಾಯ ಸಿಗ್ಬೇಕ್ರಿ ಸರ್. ಇದು ಬಂದ್ ಆಗ್ಬೇಕ್ರಿ. ತಮ್ಮ ಹೆಸರು ಹೇಳಿ. ಗೀತಾ ರೀ. ನೀವು ಇದ್ರೊಳಗಿದ್ರಲ್ಲಿ ಇದ್ರೊಳಗೆ ಊಟ ಗೀಟ ಏನೇನು ಕೊಡ್ತೀರಿ? ಕಂಬೈಂಡ್ ಇತ್ತು ಬೇರೆ ಇತ್ತು? ನೈಟ್ ಕೊಡ್ತಿದ್ರಿ ಸರ್. ಮಾರ್ನಿಂಗ್ ಮಧ್ಯಾಹ್ನ ನಮ್ ಕಡೆ ಓನ್ಲಿ ಲೇಡೀಸ್ ಅಷ್ಟೇ ತಗೊಂತೀರ, ಜೆಂಟ್ಸ್ ಇದ್ರು? ಜೆಂಟ್ಸ್ ಲೇಡೀಸ್ ಕಂಬೈಂಡ್ ಇದ್ರೆ ಬೇರೆ ಮಾಡ್ತಿರೋ? ಆಫೀಸಲ್ಲಿ ಒಂದೇ ಜಾಗ ರೀ, ರೂಮ್ದಲ್ಲಿ ಬೇರೆ. ನೀವು ಮಾತಾಡೋದು